ಸೊ ಮಕ್ಕಳ, ಇವತ್ತು ಇನ್ವರ್ಟಿಬಲ್ ಫಂಕ್ಷನ್ ಬಗ್ಗೆ ಮಾತಾಡೋಣ. ಇನ್ವರ್ಟಿಬಲ್ ಅಂದರೆ ಇನ್ವರ್ಸ್ ಮಾಡೋಕ್ಕಾಗುವಂತಹ ಫಂಕ್ಷನ್ನು. ಯಾವ ಫಂಕ್ಷನ್ನ ಇನ್ವರ್ಟ್ ಮಾಡೋಕ್ಕೆ ಸಾಧ್ಯ, ಇನ್ವರ್ಸ್ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ. ಈಗ ನಾನು ಇಲ್ಲಿ ಡೆಫಿನೇಷನ್ ಕೊಡ್ತೀವಿ. ಇಫ್ ಎಫ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಈಸ್ 1 1 ಆ್ಯಂಡ್ ಆನ್ ಟು, ಈ ಥರ ಬರೆಯೋ ಬದಲು ಬೈಜೆಕ್ಟಿವ್ ಅಂತ ಬರೆದಿದ್ರು ಆಗೋದು ಅಲ್ವಾ. ಆಗ ಲೆಟ್ ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಬಿ ಅಂದರೆ ಇಮೇಜ್ ತಗೊಂಡಿದ್ದೀವಿ. ಕೋಡೊಮೈನಲ್ಲಿ ಒಂದು ಇಮೇಜ್ ತಗೊಂಡು, ಯಾವುದೇ ಇಮೇಜ್ ತಗೊಂಡ್ರೆ ಸಿನ್ಸ್ ಎಫ್ ಈಸ್ ಆನ್ ಟು ಆಗಿರೋದ್ರಿಂದ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲೇಬೇಕು. ಆನ್ ಟು ಆಗಿದೆಯಲ್ಲ, ಎಕ್ಸ್ ಬಿಲಾಂಗ್ಸ್ ಟು ಎ such that x comma y belongs to f ಅಥವಾ f of x is equal to y, such that f of x is equal to y. ಇದು ನಿಮಗೆ ಆನ್ ಟು ಡೆಫಿನೇಷನ್ ಪ್ರಕಾರ 1 1 ಆ್ಯಂಡ್ ಆನ್ ಟು ಎರಡೂ ತಗೊಂಡ್ಬಿಟ್ಟಿದ್ದೀವಿ. ಆನ್ ಟು ಆಗಿರೋದ್ರಿಂದ ಪ್ರತಿಯೊಂದು ಇಮೇಜ್ಗೂ ಪ್ರೀ ಇಮೇಜ್ ಇದ್ದೇ ಇರುತ್ತೆ, ಅನುಮಾನವೇ ಇಲ್ಲ. ಪ್ರತಿಯೊಂದು ಇಮೇಜ್ಗೂ ಒಂದಾದರೂ ಪ್ರೀ ಇಮೇಜ್ ಇರಲೇಬೇಕು ಅಂತ. ಯಾವ ಒಂದು ಇಮೇಜು ಪ್ರೀ ಇಮೇಜ್ ಇಲ್ಲದಲೇ ಉಳ್ಕಬಾರದು ಅನ್ನೋ ಅರ್ಥ. ಅಲ್ಲಿಗೆ ಪ್ರತಿಯೊಂದು ಇಮೇಜ್ಗೂ ಪ್ರೀ ಇಮೇಜ್ ಇದ್ದೇ ಇದೆ ಅಂತ. ಇದ್ದೇ ಇದೆ ಅಂತ ನಾವು ಇದು ಬರೆದ ಆದಮೇಲೆ, ಸಿನ್ಸ್ ಎಫ್ ಈಸ್ 1 1, ಎಫ್ 1 1 ಆಗಿರೋದ್ರಿಂದ ಎಫ್ ಅಲ್ಲಿರೋದು 1 1ಕ್ಕೆ ಮಾತ್ರನೇ ಹೋಗ್ತಾ ಇರೋದ್ರಿಂದ ಪ್ರೀ ಇಮೇಜ್ ಏನಿದೆ, ಪ್ರೀ ಇಮೇಜ್ ಎಕ್ಸ್ ಬಿಲಾಂಗ್ಸ್ ಟು ಎ ಅನ್ನೋದು ಏನಿದೆ ಈಸ್ ಯುನಿಕ್. ಅದು ಯುನಿಕ್ಕೇ ಆಗಿರಬೇಕು. ಯುನಿಕ್ ಆಗಲೇಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು 1 1 ಅಲ್ವಾ. 1 1ಗೆ ಹೋಗಬೇಕೇ ವಿನಃ 2ಕ್ಕೆ ಹೋಗಂಗಿಲ್ವಲ್ಲ, 2 1ಕ್ಕೆ ಹೋಗಂಗಿಲ್ವಲ್ಲ. ಆನ್ ಟು ಆಗಿರೋದ್ರಿಂದ ಪ್ರತಿಯೊಂದು ಇಮೇಜ್ಗೂ ಪ್ರೀ ಇಮೇಜ್ ಇರಬೇಕು. 1 1 ಆಗಿರೋದ್ರಿಂದ ಪ್ರತಿಯೊಂದು ಪ್ರೀ ಇಮೇಜು ಯುನಿಕ್ ಆಗೇ ಇರಬೇಕು. 2 ಕಂಡೀಷನ್ ಆಗೋಯ್ತು. ಅದರಿಂದ ಈ ಒಂದು ಕಂಡೀಷನ್ನಿಂದ ಫಾರ್ ಎವ್ರಿ ಎಲಿಮೆಂಟ್ y belongs to B, there exists unique element, x belongs to A. ಸೊ ಪ್ರತಿಯೊಂದಕ್ಕೂ ಅದು ಇದ್ದೇ ಇರುತ್ತೆ ಅಂಥೇಳಿ. ಸೊ ದೇರ್ ಫೋರ್ ಇದನ್ನು ಇನ್ವರ್ಸ್ ಆಫ್ ಎಫ್ ಅಂತ ನಾವು ಎಕ್ಸಿಸ್ಟ್ ಆಗುತ್ತೆ. ದೇರ್ ಫೋರ್ ವಿ ಕ್ಯಾನ್ ಡಿಫೈನ್ ಏನು ಡಿಫೈನ್ ಮಾಡ್ಬೋದು? ವಿ ಕ್ಯಾನ್ ಡಿಫೈನ್ ಎ ಫಂಕ್ಷನ್ ಕಾಲ್ಡ್, ಆ ಫಂಕ್ಷನ್ಗೆ ಏನಂತ ಕರಿತೀವಿ ಗೊತ್ತಾ? ಇನ್ವರ್ಸ್ ಆಫ್ ಎಫ್. ಇದನ್ನು ಎಫ್ ಇನ್ವರ್ಸ್ ಹೀಗೂ ಬರಿತೀವಿ. ಎಫ್ ಇನ್ವರ್ಸ್ ಫ್ರಮ್ ಬಿ ಟು ಎ, ಆ ಫಂಕ್ಷನ್ನ ಡಿಫೈನ್ ಮಾಡ್ಬೋದು. ಆ ಡಿಫೈನ್ ಮಾಡಿರೋ ಫಂಕ್ಷನ್ನು ಇನ್ವರ್ಸ್ ಆಫ್ ಎಫ್ ಅಂತ, ಫ್ರಮ್ ಬಿ ಟು ಎ, ದಟ್ ಈಸ್
that is F inverse mapping from B to A, F inverse mapping from B to A such that F inverse of B ನಲ್ಲಿರೋ ಎಲಿಮೆಂಟ್ y ಈಕ್ವಲ್ ಟು x ಅಂತ. F inverse of y is equal to x ಅಂತ. ಇದರಿಂದ ನಾವೊಂದು ಕನ್ಕ್ಲೂಷನ್, ಎಲ್ಲರೂ ಕ್ಲೀನಾಗಿ ಕಾಣಿಸ್ತಾ ಇದೆ ತಾನೆ? ಸೊ ಇದರಿಂದ ನಾವು ಒಂದು ಕನ್ಕ್ಲೂಷನ್ ತಗೋಬೋದು ಏನಂತ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ, ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ. ಸೊ ಅಲ್ಲಿಗೆ ಬೈಜೆಕ್ಟಿವ್ ಫಂಕ್ಷನ್ ಆಗಿದ್ದಾಗ ಮಾತ್ರ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗತ್ತೆ. ಅದರಿಂದ ಆ ಫಂಕ್ಷನ್ನ ಇನ್ವರ್ಟಿಬಲ್ ಫಂಕ್ಷನ್ ಆಗಿದ್ಮೇಲೆ ಯಾವ್ಯಾವುದು ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂದರೆ ಎಲ್ಲ ಬೈಜೆಕ್ಟಿವ್ ಫಂಕ್ಷನ್ಸ್ ಆರ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ. ಆಯಿತಾ ಬರ್ಕೊಂಡಿದ್ದು? ಈಗ ನೆಕ್ಸ್ಟ್ ಸ್ವಲ್ಪ ಥಿಯರಿ ಇದೆ, ಅದಾದಮೇಲೆ ಮತ್ತೆ ಪ್ರಾಬ್ಲಮ್ಸ್ಗಳು ಬರ್ತವೆ, ಥಿಯರಮ್ಸು ಮತ್ತು ಪ್ರಾಬ್ಲಮ್ಸ್ಗಳು ಬರ್ತದೆ. ಇಫ್ ಎಫ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್ ಫಂಕ್ಷನ್, ಇದು ಬೈಜೆಕ್ಟಿವ್ ಫಂಕ್ಷನ್ ಆದರೆ ದೆನ್ ಓನ್ಲಿ we can define F inverse mapping from B to A. ಅವಾಗ ಮಾತ್ರ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಅಂತ. ಬೈಜೆಕ್ಟಿವ್ ಫಂಕ್ಷನಿಗೆ ಮಾತ್ರ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗತ್ತೆ. ನೋಟಲ್ಲಿ ಬರ್ಕೊಂಬಿಡಿ, ಏನಂತ ಬರ್ಕೊಳ್ಳೋದು, ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್, ಯಾವುದಕ್ಕೆ ಎಕ್ಸಿಸ್ಟ್ ಆಗುತ್ತೆ, ಓನ್ಲಿ ಟು ಬೈಜೆಕ್ಟಿವ್ ಫಂಕ್ಷನ್. ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಓನ್ಲಿ ಟು ಬೈಜೆಕ್ಟಿವ್ ಫಂಕ್ಷನಿಗೆ ಮಾತ್ರ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗೋದು. ಯಾವ ಫಂಕ್ಷನ್ನು the function whose inverse exists then that function is called invertible function. ಈಗ ನಾವು ಯಾವುದೇ ಒಂದು ಫಂಕ್ಷನ್ ಕೊಟ್ಬಿಟ್ಟು ಈಸ್ ಇಟ್ ಇನ್ವರ್ಟಿಬಲ್ ಅಂತ ಪ್ರಶ್ನೆ ಕೇಳಿದರೆ ನಾವು ಆ ಫಂಕ್ಷನ್ನು ಬೈಜೆಕ್ಟಿವಾ ಅಂತ ಚೆಕ್ ಮಾಡಿಬಿಡ್ತೀವಿ. ಇಫ್ ದಟ್ ಫಂಕ್ಷನ್ ಈಸ್ ಬೈಜೆಕ್ಟಿವ್ ದೆನ್ ಇಟ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಇನ್ವರ್ಟಿಬಲ್. ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಆಗ ಇನ್ವರ್ಟಿಬಲ್ ಫಂಕ್ಷನ್. ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಯಾವಾಗ, ಬೈಜೆಕ್ಟಿವ್ ಆದಾಗ. ಒಬ್ವಿಯಸ್. ಓಕೆ, ನೆಕ್ಸ್ಟ್ ಈಗ ಒಂದು ಲೆಕ್ಕ ತೆಗೆದುಕೊಳ್ತೀನಿ. ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳೋಣ, ಲೆಕ್ಕ ಅನ್ನೋದಕ್ಕಿಂತ ಎಕ್ಸಾಂಪಲ್ ಅಂತ ಹೇಳೋಣ. ಇಫ್ ಎಫ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್ ಈಸ್ defined by f of x is equal to 2x minus 3, then show that f is invertible function. F is invertible function. How do you show that it is an invertible function? We show it as a bijective function ಅಷ್ಟೇ.
ಇದು ಇನ್ವರ್ಟಿಬಲ್ ಫಂಕ್ಷನ್ನ ಅಂತ ತೋರಿಸ್ಬೇಕಾದ್ರೆ ಬೈಜೆಕ್ಟಿವ್ ಅಂತ ತೋರಿಸ್ಬಿಟ್ರೆ ಆಗೋಯ್ತು. ಅದಕ್ಕೆ ನಾವೇನು ಮಾಡ್ತೀವಿ, ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಡೊಮೈನ್ ಆರ್ f of x1 is equal to f of x2 implies f of x1 ಅಂದ್ರೇನು, 2x1 minus 3 is equal to 2x2 minus 3. That implies 2x1 is equal to 2x2 minus 3 plus 3. Minus 3 plus 3 cancel. That is equal to x1 is equal to 2x2 by 2. 2 2 ಆಯಿತು. Implies x1 is equal to x2. Therefore, f is 1 1. f is 1 1 ಅಂತ ಆಯಿತು. 1 1 ಆದಮೇಲೆ ಆನ್ ಟು ಆಗತ್ತಾ ಅಂತ ಚೆಕ್ ಮಾಡಿ. ಅಲ್ಲಿಗೆ ಎಫ್ ಬೈಜೆಕ್ಟಿವ್ ಅಂತ ಆಗತ್ತೆ. ಆಗ ಎಫ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳ್ಬೋದು. ಆಯ್ತಲ್ಲ, ಇದು ಬರ್ಕೊಂಡ್ರಾ? ದೆನ್ ನೆಕ್ಸ್ಟ್, ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ R, codomain R, let f of x is equal to y. f of x ಅಂದ್ರೇನು, 2x minus 3 equal to y. ಆಗ 2x equal to ಏನಾಗುತ್ತೆ, y plus 3. ಆಗ x equal to y plus 3 by 2 belongs to domain R. Belongs to domain R. Therefore, ಅವಾಗ ಏನಾಗೋಗ್ಬಿಡುತ್ತೆ, ಎಫ್ ಆಫ್ ವೈ ಪ್ಲಸ್ 3 by 2 ಈಸ್ ನಥಿಂಗ್ ಬಟ್ ಎಫ್ ಆಫ್ ವೈ. ಆ ರೂಪದಲ್ಲೇ ಬಂದ್ಬಿಡುತ್ತೆ. ಪ್ರತಿಯೊಂದು ಕೋಡೊಮೈನಲ್ಲೂ ಈ ಡೊಮೈನಲ್ಲಿ ಇದ್ದಿರುತ್ತೆ, ಇದರಲ್ಲಿ ಈ ಥರದ್ದಿದ್ದೇ ಇರುತ್ತೆ ಅಂತ ಅರ್ಥ. ಅಂದರೆ ಅರ್ಥ ಈ ರೀತಿ ಬರಿಬೋದು, ಫಾರ್ ಆಲ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ or there exists x is equal to y plus 3 by 2 belongs to domain R. So that exists. Therefore f is onto ಫ್ರ್ಯಾಕ್ಷನ್ ಇರುತ್ತಲ್ಲ, ರಿಯಲ್ ನಂಬರ್ಸ್ ತಾನೇ, ಅದರಿಂದ ಆನ್ಟು ಆಗೇ ಆಗುತ್ತೆ. ಅಲ್ಲಿಗೆ 1 1 ಆಯಿತು, ಆನ್ ಟೂನು ಆಯಿತು. ಇಲ್ಲಿ ಬರೀತೀವಿ ಉತ್ತರನ. ಸಿನ್ಸ್ ಎಫ್ ಈಸ್ 1 1 1 1 ಆ್ಯಂಡ್ ಆನ್ ಟು ಎಫ್ ಈಸ್ ಇನ್ವರ್ಟಿಬಲ್. ಇದು ಇನ್ವರ್ಟಿಬಲ್ ಫಂಕ್ಷನ್. ಎಲ್ಲ ಬೈಜೆಕ್ಟಿವ್ ಫಂಕ್ಷನ್ಸು ಇನ್ವರ್ಟಿಬಲ್ ಫಂಕ್ಷನ್ಸೇ ಅಂತ. ಓಕೆನಾ? ನೆಕ್ಸ್ಟ್, ಈಗ ಒಂದು ಥಿಯರಮ್ ತಗೊಳ್ತೀವಿ. ಏನಪ್ಪ ಅಂತಂದರೆ, ಇಫ್ ಎಫ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್, then show that f inverse mapping from B to A is also bijective. Inverse function is bijective, its inverse function is also bijective ಅಂತ. ಇದನ್ನು ಪ್ರೂವ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಫಾರ್ ಆಲ್ x1, x2 belongs to A, there exists y1 and y2 belongs to B. such that ಹೇಗಿರುತ್ತೆ, such that f of x1 is equal to y1 and f of x2 is equal to y2. ಹೌದು, ಇನ್ವರ್ಸ್ ಫಂಕ್ಷನ್ ಅಂತ ಹೇಳಿದಾನಲ್ಲ, ದಟ್ ಇಂಪ್ಲೈಸ್ x1 is equal to f inverse of y1 and x2 is equal to f inverse of y2. ಇಲ್ಲಿ f is 1 1
x1 ಈಕ್ವಲ್ ಟು x2 ಅನ್ನೋದು ಒಪ್ಕೊಳ್ತೀವಿ. ಬಿಕಾಸ್ ಇಲ್ಲಿ ಎಫ್ ಈಸ್ ಬೈಜೆಕ್ಟಿವ್ ಅಂತ ಹೇಳಿದಾಗ ನಾವು x1 ಈಸ್ ಈಕ್ವಲ್ ಟು x2 ಅಂತ ನಾವು ಈಗ ಪ್ರೂವ್ ಮಾಡ್ಬೇಕಾದ್ರೆ ಕನ್ಸಿಡರ್ ಎಫ್ ಇನ್ವರ್ಸ್ ಆಫ್ y1 ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y2. ದಟ್ ಇಂಪ್ಲೈಸ್ x1 ಈಕ್ವಲ್ ಟು x2. ದಟ್ ಈಸ್ ಈಕ್ವಲ್ ಟು x1 ಈಸ್ ಈಕ್ವಲ್ ಟು x2. ಯಾವಾಗ x1 ಈಸ್ ಈಕ್ವಲ್ ಟು x2 ಬಂತು, ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಬಿಕಾಸ್ ಎಫ್ ಈಸ್ 1 1 ತಾನೆ. ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಬಿಕಾಸ್ ಎಫ್ ಈಸ್ 1 1. ಎಫ್ ಈಸ್ 1 1 ಆದಾಗ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2, x1 ಈಕ್ವಲ್ ಟು x2, x1 ಈಕ್ವಲ್ ಟು x2 ಈಕ್ವಲ್ ಟು ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2 ಹಾಗೆ ಆಗಬೇಕು. ವಾಟ್ ಈಸ್ ಎಫ್ ಆಫ್ x1? y1. ದಿಸ್ ಈಸ್ y2. ಎಸ್. ಹಾಗಿದ್ಮೇಲೆ ಇಲ್ಲಿ ಎಫ್ ಇನ್ವರ್ಸ್ ಆಫ್ y1 ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y2 ಅಂತ ತೊಗೊಂಡು y1 ಈಕ್ವಲ್ ಟು y2 ಅಂತ ತೋರಿಸಿದಾಗ ಆಯಿತು. ದೇರ್ ಫಾರ್ ಎಫ್ ಇನ್ವರ್ಸ್ ಈಸ್ 1 1 ಅಂತ ಆಯಿತು. ಎಫ್ ಇನ್ವರ್ಸ್ ಈಸ್ 1 1 ಅಂತ ಪ್ರೂವ್ ಮಾಡಿದ್ದಾಯಿತು. ಎಫ್ ಇನ್ವರ್ಸ್ನ 1 1 ಅಂತ ಪ್ರೂವ್ ಮಾಡಿದ ಮೇಲೆ ಅಂದರೆ 1 1 ಅಂತ ತೋರಿಸ್ಬೇಕಾದ್ರೆ ಇದನ್ನು ಬೈಜೆಕ್ಟಿವ್ ಅಂತ ತೋರಿಸ್ಬೇಕಾದ್ರೆ ಇದನ್ನು 1 1 ಮತ್ತು ಆನ್ಟು ಎರಡೂ ತೋರಿಸ್ಬೇಕು. 1 1 ಅಂತ ತೋರಿಸ್ಬೇಕಾದ್ರೆ ಎಫ್ ಇನ್ವರ್ಸ್ ಆಫ್ y1 ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ y2 ಇಂಪ್ಲೈಸ್ y1 ಈಕ್ವಲ್ ಟು y2. ಹೌದು, ತೆಗೆದುಕೊಂಡ್ವಿ. ಓಕೆನಾ? ಎಸ್. 1 1 ತೋರಿಸಿದಾದ್ಮೇಲೆ ಆನ್ಟು 1 ತೋರಿಸ್ಬೇಕೀಗ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂದರೆ ಇಲ್ಲಿ ಈ ಕೇಸಲ್ಲಿ ಇದು ಕೋಡೊಮೈನ್, ಇದು ಡೊಮೈನ್, ಬಿ ಈಸ್ ಡೊಮೈನ್. ದೇರ್ ಎಕ್ಸಿಸ್ಟ್ ವೈ ಬಿಲಾಂಗ್ಸ್ ಟು ಬಿ. ವೈ ಬಿಲಾಂಗ್ಸ್ ಟು ಬಿ ಆಗಿರಲೇಬೇಕು. ಸಚ್ ದ್ಯಾಟ್ ಏನಾಗಿರುತ್ತೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ದಟ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಆಫ್ ವೈ. ಎಫ್ ಇನ್ವರ್ಸ್ ಆಫ್ ವೈ ಅಂತಾಗೋಯ್ತು. ಸೊ ದೇರ್ ಫಾರ್ ಎಫ್ ಇನ್ವರ್ಸ್ ಈಸ್ ಆನ್ಟು. ದೇರ್ ಫಾರ್ ಎಫ್ ಇನ್ವರ್ಸ್ ಈಸ್ ಬೋತ್ 1 1 ಆ್ಯಂಡ್ ಆನ್ಟು. ದೇರ್ ಫಾರ್ ಎಫ್ ಇನ್ವರ್ಸ್ ಈಸ್ ಬೈಜೆಕ್ಟಿವ್. ಯಾವುದೇ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಆಗಿದ್ದರೆ ಅದರ ಇನ್ವರ್ಸ್ ಫಂಕ್ಷನ್ನು ಬೈಜೆಕ್ಟಿವೇ ಆಗಿರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಸೊ ಇಲ್ಲಿಗೆ ನಿಲ್ಲಿಸಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೇವೆ.